ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಜಯಬೇರಿ ಬಾರಿಸಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂತ LSG ತಂಡ 20 ಓವರ್ಗಳಲ್ಲಿ 171 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನತ್ತಿದಂತ ಪಂಜಾಬ್ ತಂಡ 16.2 ಓವರ್ಗಳಲ್ಲಿ ಪಂದ್ಯ ಮುಗಿಸಿದೆ. ಈ ಮೂಲಕ ಪಂಜಾಬ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವನ್ನು ದಾಖಲಿಸಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಸೋಲಿನ ಬೆನ್ನಲ್ಲೇ ತಂಡದ ಮಾಲೀಕರಾದಂಥ ಸಂಜೀವ್ ಗೋಯಾಂಕ ಮೈದಾನದಲ್ಲಿ ರಿಷಬ್ ಪಂತ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಳೆದ ಪಂದ್ಯದಲ್ಲಿ LSG ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲ್ತಾ ಇದ್ದಂತೆ ಮೈದಾನಕ್ಕೆ ಆಗಮಿಸಿದಂತ ಸಂಜೀವ್ ಗೋಯಾಂಕ ಅವರು ರಿಷಬ್ ಪಂತ್ ಅವರೊಂದಿಗೆ ಚರ್ಚೆ ಮಾಡ್ತಾ ಇರೋದು ಕಂಡುಬಂದಿತ್ತು. ಈಗ ಪಂಜಾಬ್ ಕಿಂಗ್ಸ್ ವಿರುದ್ಧದ ಸೋಲಿನ ಬಳಿಕ ಗೋಯಾಂಕ ಮತ್ತೆ ರಿಷಬ್ ಪಂತ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಸೋಲಿನ ಬಳಿಕ LSG ನಾಯಕ ರಿಷಬ್ ಪಂತ್ ಮಾತನಾಡಿದ್ದು, ನಾವು 20 ರಿಂದ 25 ರನ್ಗಳನ್ನ ಕಡಿಮೆ ಗಳಿಸಿದ್ದೇವೆ. ಆರಂಭದಲ್ಲಿ ನಾವು ವಿಕೆಟ್ಗಳನ್ನ ಕಳ್ಕೊಂಡಾಗ ದೊಡ್ಡ ರನ್ಗಳನ್ನ ಗಳಿಸುವುದು ಕಷ್ಟಕರವಾಗಿತ್ತು. ಆದರೆ ಎಲ್ಲ ಆಟಗಾರರು ಬೃಹತ್ ಮೊತ್ತ ಕಲೆ ಹಾಕಲು ಶ್ರಮಿಸಿದ್ದಾರೆ. ಆದರೆ ನಾವು ಅಂದುಕೊಂಡಂತೆ ಯಾವುದೂ ಸಹ ನಡೆದಿಲ್ಲ. ಈ ಪಂದ್ಯದ ಸೋಲಿನಿಂದಾಗಿ ನಾವು ಪಾಠ ಕಲಿತಿದ್ದೇವೆ ಎಂದಿದ್ದಾರೆ. ಪಂಜಾಬ್ ವಿರುದ್ಧ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ 2 ಫೀಲ್ಡರ್ಗಳು ತೋರಿದ ಪರಾಕ್ರಮ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಪಂದ್ಯದ 11ನೇ ಓವರ್ನ ಮೊದಲ ಎಸೆತದಲ್ಲಿ ಪ್ರಭ್ ಸಿಮ್ರಾನ್ ಸಿಂಗ್ ಡೀಪ್ ಮಿಡ್ ವಿಕೆಟ್ ಅಂತ ಬಾರಿಸಿದ್ರು. ಅಲ್ಲದೆ ಫೀಲ್ಡಿಂಗ್ ನಲ್ಲಿದ್ದಂತ ಆಯುಷ್ ಬದೋನಿ ಗಾಳಿಯಲ್ಲಿ ಜಿಗಿಯುವ ಮೂಲಕ ಚೆಂಡನ್ನ ಬೌಂಡ್ರಿ ಲೈನ್ ನಿಂದ ಹೊರಕ್ಕೆ ಹಾಕಿದ್ರು. ಅಷ್ಟರಲ್ಲಾಗಲೇ ಓಡಿ ಬಂದಿದ್ದ ರವಿ ಬಿಷ್ಣೋಯ್ ತಕ್ಷಣವೇ ಜಿಗಿಯುವ ಮೂಲಕ ಅದ್ಭುತ ಡೈವಿಂಗ್ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಆರಂಭಿಕ ಬ್ಯಾಟರ್ ಪ್ರಿಯಾಂಶ್ ಆರ್ಯಾ ಅವರ ವಿಕೆಟ್ ಪಡೆದ ಲಕ್ನೋ ಸೂಪರ್ ಜೈಂಟ್ಸ್ನ ಯುವ ವೇಗಿ ದಿಗ್ವೇಶ್ ರಾಠಿ ಅವರು ಅದೇ ನೋಟ್ಬುಕ್ ಶೈಲಿಯಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಪ್ರಿಯಾಂಶ್ ಔಟ್ ಆಗಿ ಹೋಗ್ತಾ ಇರುವ ವೇಳೆ ದಿಗ್ವೇಶ್ ಹತ್ತಿರ ತೆರಳಿ ಟಾಂಗ್ ನೀಡಿದ್ರು. ಪ್ರಿಯಾಂಶ್ ಏನೂ ಮರು ಮಾತನಾಡದೆ ಪೆವಿಲಿಯನ್ ಅತ್ತ ನಡೆದ್ರು. ಆದರೆ ತಕ್ಷಣವೇ ಮಧ್ಯ ಪ್ರವೇಶಿಸಿದಂತಹ ಫೀಲ್ಡ್ ಅಂಪೈರ್ಗಳು ದಿಗ್ವೇಶ್ ರಾಠಿ ಅವರಿಗೆ ಎಚ್ಚರಿಕೆ ನೀಡಿದ್ದು ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಸತತ 2 ಗೆಲುವುಗಳೊಂದಿಗೆ IPL ಅಭಿಯಾನ ಆರಂಭಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂದು ಗುಜರಾತ್ ಟೈಟಾನ್ಸ್ ವಿರುದ್ಧ ತವರು ಮೈದಾನದಲ್ಲಿ ಸೆಣಸಾಟ ನಡೆಸಲಿದೆ. ಹ್ಯಾಟ್ರಿಕ್ ಗೆಲುವಿನ ಮೂಲಕ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತಹ ತವಕದಲ್ಲಿದೆ. KKR CSKನ ಸೋಲಿಸಿದ RCB GT ಸೋಲಿಸೋಕೆ ಕಾಯ್ತಾ ಇದೆ. ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ನಡುವಿನ ವಿವಾದ ಇದೀಗ ಮತ್ತೊಂದು ರೂಪ ಪಡ್ಕೊಂಡಿದೆ. ಕಾವ್ಯ ಮಾರನ್ ಒಡೆತನದ SRH ಫ್ರಾಂಚೈಸಿ ಹೊರಿಸಿದಂತ ಆರೋಪಗಳಿಗೆ ಇದೀಗ ಸ್ಪಷ್ಟನೆ ನೀಡಿರುವಂತ HCA ಅಧ್ಯಕ್ಷ ಜಗನ್ ಮೋಹನ್ ರಾವ್ ಎಲ್ಲ ಆರೋಪಗಳು ಸುಳ್ಳು ಎಂದಿದ್ದಾರೆ. ಅಲ್ಲದೆ ಪ್ರತಿ ಪಂದ್ಯಕ್ಕೆ ವೈಯಕ್ತಿಕವಾಗಿ 3900 ಟಿಕೆಟ್ಗಳನ್ನ ಹೆಚ್ಚುವರಿಯಾಗಿ ಬೇಡಿಕೆ ಇಟ್ಟಿಲ್ಲ ಎಂದಿದ್ದಾರೆ. IPL ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವಂತಹ ಶ್ರೇಯಸ್ ಅಯ್ಯರ್ ಮತ್ತೆ BCCI ಕೇಂದ್ರ ಒಪ್ಪಂದವನ್ನು ಪಡೆಯಲಿದ್ದಾರೆ. ಅವರಿಗೆ A ಗ್ರೇಡ್ನಲ್ಲಿ 5 ಕೋಟಿ ರೂಪಾಯಿ ವಾರ್ಷಿಕ ವೇತನ ಸಿಗಲಿದೆ. ಇಶಾನ್ ಕಿಶನ್ ಅವರಿಗೆ ತಾಂತ್ರಿಕ ಕಾರಣಗಳಿಂದ ಕೇಂದ್ರ ಒಪ್ಪಂದ ಸಿಗ್ತಾ ಇಲ್ಲ. ಅಕ್ಷರ್ ಪಟೇಲ್ ಮತ್ತು ಇತರ ಆಟಗಾರರು ಬಡ್ತಿ ಪಡೆಯಲಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ A+ ದರ್ಜೆಯ ಒಪ್ಪಂದ ಪಡೆಯುವಂತ ನಿರೀಕ್ಷೆಯಲ್ಲಿದ್ದಾರೆ. ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ GT ವಿರುದ್ಧದ ಪಂದ್ಯದಲ್ಲಿ ಮತ್ತೊಂದು ದಾಖಲೆ ಬರೆಯಲಿದ್ದಾರೆ. ವಿರಾಟ್ ಕೊಹ್ಲಿ ಈಗಾಗಲೇ T20 ಕ್ರಿಕೆಟ್ ಇತಿಹಾಸದಲ್ಲಿ 401 ಪಂದ್ಯಗಳನ್ನಾಡಿದ್ದು 12976 ರನ್ ಸಿಡಿಸಿದ್ದಾರೆ. ಇವರಿಗೆ 13,000 ರನ್ಗಳ ಮಾರ್ಕ್ ಮುಟ್ಟೋಕೆ ಇನ್ನು ಕೇವಲ 24 ರನ್ಗಳ ಅವಶ್ಯಕತೆ ಮಾತ್ರ ಇದೆ. ಇಂದಿನ ಪಂದ್ಯದಲ್ಲಿ 24 ರನ್ ಗಳಿಸಿದರೆ T20 ಕ್ರಿಕೆಟ್ನಲ್ಲಿ ಭಾರತ ಪರ ಅತಿ ಹೆಚ್ಚು ರನ್ ದಾಖಲಿಸಿದ ಹಿರಿಮೆ ತಮ್ಮದಾಗಿಸಿಕೊಳ್ಳಲಿದ್ದಾರೆ. ನಿತಿನ್ ಮತ್ತು ಶ್ರೀಲೀಲಾ ನಟನೆಯ ರಾಬಿನ್ ಹುಡ್ ಸಿನಿಮಾದಲ್ಲಿ ಡೇವಿಡ್ ವಾರ್ನರ್ ವಿಲನ್ ಆಗಿ ಕಾಣಿಸಿಕೊಂಡಿದ್ರು. ಆದರೆ ಸಿನಿಮಾದಲ್ಲಿ ಅವರ ಪಾತ್ರ ವಿಲನ್ ರೀತಿ ಅಲ್ಲ, ಬದಲಿಗೆ ಕಾಮಿಡಿಯನ್ ರೀತಿ ಇದೆ ಅಂತ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಬಿನ್ ಹುಡ್ ಸಿನಿಮಾದಲ್ಲಿ ಡೇವಿಡ್ ಪಾತ್ರಕ್ಕಿಂತಲೂ ರಾಜಮೌಳಿ ಜೊತೆ ಅವರು ನಟಿಸಿದ್ದ ಜಾಹೀರಾತು ಇನ್ನೂ ಚೆನ್ನಾಗಿತ್ತು ಅಂತ ಕೆಲವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.